ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನ 3 ಏರಿಯಾಗಳ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾಗೆ ಯಾವ ರೀತಿ ಸಿದ್ಧತೆಯನ್ನ ದರ್ಶನ್ ಅವರ ಅಭಿಮಾನಿಗಳು ನಡೆಸುತ್ತಿದ್ದಾರೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಕೋಡಿಗೆಹಳ್ಳಿಯಲ್ಲಿರುವಂತಹ ರಾಜಮೌಳಿ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಈಗಾಗಲೇ ದರ್ಶನ್ ಅವರ ಕಟೌಟ್ ಬಿದ್ದಾಗಿದೆ. ದರ್ಶನ್ ಅವರ ಅಭಿಮಾನಿಗಳೆಲ್ಲ ಚಿತ್ರಮಂದಿರಕ್ಕೆ ಜಮಾಯಿಸಿದ್ರು. ಚಿತ್ರಮಂದಿರದ ಮುಂಭಾಗದಲ್ಲಿ ದರ್ಶನ್ ಅವರ ಬೃಹತ್ ಫ್ಲೆಕ್ಸ್ ಕಟೌಟ್ ಅನ್ನ ನಿಲ್ಲಿಸಿ ಅದಕ್ಕೆ ಹೂವಿನ ಹಾರವನ್ನ ಹಾಕಿ ಸಂಭ್ರಮಿಸಿದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇಡೀ ಚಿತ್ರಮಂದಿರವೇ ಮುಚ್ಚುವಂತೆ ಬೃಹತ್ ಫ್ಲೆಕ್ಸ್ ಅನ್ನ ಈಗಾಗಲೇ ಅಳವಡಿಸಿದ್ದಾರೆ. ಶುಭ ಕೋರುವಂತ ಫ್ಲೆಕ್ಸ್ ಇದು. ಈ ಫ್ಲೆಕ್ಸ್ ನಲ್ಲಿ ಚಾಲೆಂಜ್ ಸ್ಟಾರ್ ದರ್ಶನ್, ದಿನಕರ್ ಹಾಗೆ ಧನ್ವೀರ್ ಇವರ ಫೋಟೋವನ್ನ ಹಾಕಿ ಈ ಸಿನಿಮಾ ಶತದಿನೋತ್ಸವವನ್ನ ಆಚರಿಸಲಿ ಅಂತ ದರ್ಶನ್ ಅವರ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇತ್ತು, ಒಮ್ಮೆ ಅದರ ಸಣ್ಣ ಝಲಕ್ ನೋಡ್ಕೊಂಡ್ ಬನ್ನಿ. ಇದು ಕೋಡಿಗೆಹಳ್ಳಿಯ ರಾಜಮೌಳಿ ಚಿತ್ರಮಂದಿರದ ಕಥೆಯಾದ್ರೆ, ಈಗಾಗಲೇ ನೀವು ನೋಡ್ತಾ ಇರೋದು ಕಾಮಾಖ್ಯ ಚಿತ್ರಮಂದಿರದ ದೃಶ್ಯ. ಕಾಮಾಖ್ಯ ಚಿತ್ರಮಂದಿರ ಇತ್ತೀಚೆಗಷ್ಟೇ ರಿನಿವೇಶನ್ ಆಗಿ ತುಂಬಾನೇ ಅತ್ಯದ್ಭುತವಾಗಿ ಚಿತ್ರಮಂದಿರ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಸಡ್ಡು ಹೊಡೆಯುವಂತೆ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನು ನೀಡ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಚಿತ್ರಮಂದಿರದ ಮುಂಭಾಗದಲ್ಲಿ ಡಿ ಬಾಸ್ ದರ್ಶನ್ ಅವರ ಕಟೌಟ್ ಬಿದ್ದಾಗಿದೆ. ಇಲ್ಲೂ ಕೂಡ ಅಷ್ಟೇ ಹೌಸ್ಫುಲ್ ಪ್ರದರ್ಶನ, ಭರ್ಜರಿಯಾದಂಥ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ನಡೆಯೋದಕ್ಕೆ ಇನ್ನು ಕ್ಷಣಗಣನೆಯಷ್ಟೇ. ನಾಳೆನೇ ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣುತ್ತೆ. ಇಲ್ಲೂ ಕೂಡ ಅಬ್ಬರದ ಪ್ರದರ್ಶನ. ಬೆಳಗ್ಗೆ ಫ್ಯಾನ್ ಶೋ ಕೂಡ ಇದೆ. ಇನ್ನು 3ನೇ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ವಿನಾಯಕ ಚಿತ್ರಮಂದಿರ. ವಿನಾಯಕ ಸಿನಿಮಾಸ್, ಕೋಣನಕುಂಟೆ ಬೃಹತ್ ಚಿತ್ರಮಂದಿರ. ಈ ಚಿತ್ರಮಂದಿರದ ಮುಂಭಾಗದಲ್ಲೂ ಅಷ್ಟೇ, ಅಲ್ಲಿ ಕೋಡಿಗೆಹಳ್ಳಿಯಲ್ಲಿ ಯಾವ ರೀತಿ ಫ್ಲೆಕ್ಸ್ ಹಾಕಿದ್ರು ಅದೇ ಮಟ್ಟದ ಫ್ಲೆಕ್ಸ್, ಅಂದ್ರೆ ಚಿತ್ರಮಂದಿರವೇ ಮುಚ್ಚಿ ಹೋಗುವಂತಹ ಫ್ಲೆಕ್ಸ್ ಇಲ್ಲೂ ಕೂಡ ಅಭಿಮಾನಿಗಳು ಹಾಕಿದ್ದಾರೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ದರ್ಶನ್ ಅವರ ಅಭಿಮಾನಿಗಳು ಫ್ಲೆಕ್ಸ್ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಟಾಕಿಯನ್ನ ಅಭಿಮಾನಿಗಳು ಸಿಡಿಸ್ತಾ ಇದ್ದಾರೆ. ಇದುವೇ ಹೇಳುತ್ತೆ ಸಿನಿಮಾಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇದೆ ಅಂತ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಎಲ್ಲಾ ದಾಖಲೆಗಳನ್ನ ಪುಡಿಗಟ್ಟಿ ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.